ವಿಶ್ವೇಶ್ವರಯ್ಯ ಲೆವೆಟ್ಟು 4th ಬ್ಲಾಕ್ ಅಲ್ಲಿ ಕಟ್ಟಿರುವಂತಹ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ನಾರ್ತ್ ಡೋರ್ ಅಲ್ಲಿ ಬಂದಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಪಾರ್ಕಿಂಗ್ ಅಲ್ಲಿ ನಮ್ಗೆ 1 BHK ಹೌಸ್ ಇದೆ. ಮೇಲ್ಗಡೆ ನಮ್ಗೆ 3 ಹೌಸ್ ಮಾಡಿರುವಂತದ್ದು 25ಕ್ಕೆ 40 ಟೋಟಲ್ ನಮ್ಗೆ 1000 ಸ್ಕ್ವೇರ್ ಫೀಟ್ ಅಲ್ಲಿ ಆ ಡೈಮೆನ್ಷನ್ ಕಾರ್ನರ್ ಪ್ರಾಪರ್ಟಿ ಅಲ್ಲಿ ವೆಂಟಿಲೇಷನ್ ಗೆ ಮಾಡ್ತಿದ್ ಮನೆ ಅಂತಾನೆ ಹೇಳ್ಬೋದು. ನಮಸ್ಕಾರ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ಈ ಪ್ರಾಪರ್ಟಿ ಏನ್ ನೋಡ್ತಾ ಇದೀರಾ, ಇದು ನಮ್ಗೆ ನೋ ಬ್ರೋಕರೇಜ್ ಅಲ್ಲಿ ಬರ್ತಾರಂತದ್ದು. ಯಾವುದೇ ರೀತಿ ನಾವು ಕಮಿಷನ್ ಇಲ್ದಿರಾ ಈ ಕಾರ್ನರ್ ಪ್ರಾಪರ್ಟಿನ ನಾವು ಬೈ ಮಾಡಬಹುದು. ವಿಶ್ವೇಶ್ವರಯ್ಯ ಲೆವೆಟ್ಟು 4th ಬ್ಲಾಕ್ ಅಲ್ಲಿ ಬರುವಂತಹ ಕಾರ್ನರ್ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಕಾರ್ನರ್ ಪ್ರಾಪರ್ಟಿಯಿಂದ ನಮ್ಗೆ ಆಕ್ಸ್ಫರ್ಡ್ ಕಾಲೇಜು ಮತ್ತೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತೆ ವಜ್ರೇಶ್ವರಿ ಚಿತ್ರಮಂದಿರ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆ ಬರುತ್ತೆ. ಈ ಪ್ರಾಪರ್ಟಿ ನಮಗೆ 4 ಬ್ಲಾಕ್ ಇರೋದ್ರಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ ಏನಿದೆ ಎಕ್ಸಾಕ್ಟ್ 5 ಕಿಲೋಮೀಟರ್ ತೋರಿಸ್ತಾ ಇದೆ. ಈ ಪ್ರಾಪರ್ಟಿ ಎದುರುಗಡೆ ಬರೋದು ನಮಗೆ ಟಾರ್ ರೋಡ್ ವಿತ್ ಕಾವೇರಿ ವಾಟರ್ ಅವೈಲಬಲ್ ಇದೆ. ಇದು ಸ್ಪೇಷಿಯಸ್ ಆಗಿರುವಂತಹ 30 ಅಡಿಗಳ ರೋಡ್. ಈ ಪಕ್ಕದಲ್ಲಿ ಏನ್ ಬರುತ್ತೆ, ನಾರ್ತ್ಗೂ ನಮಗೆ 30 ಇದೆ, ಪಕ್ಕದಲ್ಲಿ ಬರುವಂತಹ ವೆಸ್ಟ್ ಫೇಸಿಂಗ್ ಅಲ್ಲೂ ಕೂಡ ನಮಗೆ 30 ಅಡಿ ರೋಡ್ ಇದೆ. ತುಂಬಾ ವೈಲ್ಡ್ ಆಗಿರುವಂತಹ ರೋಡ್. ಡ್ರೈನೇಜ್ ವರ್ಕಿಂಗ್ ರನ್ನಿಂಗ್ ಇದೆ, ಮತ್ತೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಆಲ್ರೆಡಿ ಈ ಪ್ರಾಪರ್ಟಿಗೆ ನಮಗೆ ಕಾವೇರಿ ಮೀಟರ್ ಕೂಡ ನಮಗೆ ಇನ್ಸ್ಟಾಲ್ ಆಗೋಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ 1000 ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇರುವಂತಹ ಕಾರ್ನರ್, ನಾರ್ತ್ ವೆಸ್ಟ್ ಕಾರ್ನರ್, ರೆಂಟಲ್ ಇನ್ಕಮ್ ಜೊತೆಗೆ ಲಕ್ಸುರಿ ಆಗಿರುವಂತಹ ಡೂಪ್ಲೆಕ್ಸ್ ಹೌಸ್. ಇನ್ನ ಎಲಿವೇಶನ್ ವೈಸ್ ಅಲ್ಲಿ ನಾವು ಮಾತಾಡೋದಾದ್ರೆ, ಈ ಪೋರ್ಷನ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಮತ್ತೆ ಆ ಹಿಂದೆಗಡೆ ಪೋರ್ಷನ್ ಅಲ್ಲಿ ಕೂಡ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡುವಲ್ಲ, ಈ ಪೋರ್ಷನ್ 2 ಕಡೆಗೂ ಕೂಡ ನಮಗೆ ಸ್ಟ್ರಕ್ಚರ್ ಪೇಂಟ್ ಗಳನ್ನ ಕಂಪ್ಲೀಟ್ ಆಗಿ ತುಂಬಾ ಬ್ಯೂಟಿಫುಲ್. ಈಗ ಪ್ರೆಸೆಂಟ್ ಏನ್ ಟ್ರೆಂಡಿಂಗ್ ಅಲ್ಲಿ ಏನ್ ಎಲಿವೇಶನ್ ಇದೆಯಲ್ಲ, ಸೇಮ್ ಅದೇ ಎಲಿವೇಶನ್ ಅಲ್ಲಿ ನಮಗೆ ತಗೊಂಡಿರುವಂತಹ ಎಲಿವೇಶನ್. ಇನ್ನ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕವರ್ ಗೇಟ್ 360 ಡಿಗ್ರಿಲಿ ಯಾವುದೇ ರೀತಿ ಅನದರ್ ಪರ್ಸನ್ಸ್ ಎಂಟ್ರಿ ಆಗಿದೆ. ವಿತ್ ಸೇಫ್ಟಿ ಕೂಡ ನಮಗೆ ಮಾಡಿರುವಂತದ್ದು ಮನೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಬನ್ನಿ ವೀಕ್ಷಕರಿಗೆ ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರು, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಇದು ಗ್ರೌಂಡ್ ಫ್ಲೋರ್. ಇಲ್ಲಿ ನಮಗೆ ಆರಾಮಾಗಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಕೂಡ ನಮಗೆ ಮಾಡ್ಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಮೇಲ್ಗಡೆ ಏನು 3 ಹೌಸ್ ಇದೆಯಲ್ಲ, 3 ಹೌಸ್ ಗೆ ಮಾಡಿರುವಂತಹ UPS ಪಾಯಿಂಟ್ ವಿತ್ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇನ್ ಕಾರ್ ಪಾರ್ಕಿಂಗ್ ನೋಡಿದ್ರೆ ಇಲ್ಲಿ ಏನಿದೆ ನಮಗೆ ವಾಕಿಂಗ್ ಗೇಟ್, ಇಲ್ಲಿಂದ ನಾವು ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಈ ಪೋರ್ಷನ್ ಅಲ್ಲಿ ಏನಿದೆ ಇದು ನಮಗೆ ಪಾರ್ಕಿಂಗ್ ಗೇಟ್ ಬರುತ್ತೆ. ಆರಾಮಾಗಿ 2 ಕಾರ್ಗಳ ಪಾರ್ಕ್ ನಾವು ಮಾಡಬಹುದು. ಇಲ್ಲಿ 1 ಕಾರ್ ಪಾರ್ಕ್ ಮಾಡಬಹುದು, ಈ ಪೋರ್ಷನ್ ಅಲ್ಲಿ 1 ಕಾರ್ ಪಾರ್ಕ್ ಮಾಡಬಹುದು. ಫ್ಲೋರಿಂಗ್ ನೋಡಬಹುದು, ನಮಗೆ ಆಂಟಿಸ್ಕೈಡ್ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ನಾನು ಅವಾಗಲೇ ಹೇಳ್ದಂಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ವಾಟರ್ ಸೋರ್ಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಬೋರ್ವೆಲ್ ಇದೆ ಮತ್ತೆ ಸಂಪ್ ಇದೆ. ಸಂಪ್ ಕೆಪಾಸಿಟಿ ಬಂದು ನಮಗೆ 10K ಬರುತ್ತೆ. ಇಲ್ಲಿ ಕಾವೇರಿಗೆ ನಾನು ಹೇಳ್ದಂಗೆ ಕಾವೇರಿ ರನ್ನಿಂಗ್ ಇದೆ ವಿತ್ ಕಾವೇರಿ ಮೀಟರ್ ಕೂಡ ನಮಗೆ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇಷ್ಟು ಮನೆ ಬೈ ಮಾಡೋರು ಏನಾದ್ರು ನೇಮ್ ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಂದ್ರೆ ಇನ್ನು ಅಪ್ಲೈ ಮಾಡಿ ತಗೊಳ್ಳೋ ಅಗತ್ಯ ಏನಿಲ್ಲ. ಇಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್, ಇದು ಕಾಮನ್ ವಾಶ್ರೂಮ್. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ನೋಡಬಹುದು ಗ್ರಾನೈಟ್ ನ ಯೂಸ್ ಮಾಡಿಲ್ಲ, ಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಅಲ್ಲಿ ನಮಗೆ ಪೆಂಡಿಂಗ್ ಇರುವಂತದ್ದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ 1 BHK ಒಂದು ಮನೆ ಮಾಡಿದಾರಲ್ಲ, ಅದು ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಟಿವಿ ಯೂನಿಟ್. ಈ ಮೈನ್ ಡೋರ್ ಏನಿದೆ ಇದು ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಫ್ಲೋರಿಂಗ್ ನೋಡಬಹುದು ನಮ್ಗೆ 4x6 ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಇಟಾಲಿಯನ್ ಕಿಚನ್, ವಾಲ್ಗಳಿಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಮಾಡ್ಯುಲರ್ ಕಿಚನ್. ಇದ್ರ ಪಕ್ಕದಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್. ಫ್ಲೋರಿಂಗ್ ನಮಗೆ ಆಂಟಿಸ್ಕೈಡ್ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿರೋದು. ಈ ಡೋರ್ ಕೂಡ ನಮಗೆ ಫ್ರೇಮ್ಸ್ ಏನ್ ಬರುತ್ತೆ ಇದೆಲ್ಲ ನಮಗೆ ಟೀಕ್ ಕಂಪ್ಲೀಟ್ ಆಗಿದೆ. ಇದು ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವಿತ್ ಡ್ರೆಸ್ಸಿಂಗ್, ಆ ಮಿರರ್ ಬ್ಯಾಕ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ರೂಮ್ ಗೆ ಈ ಪೋರ್ಷನ್ ಅಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಇದು ವೆಸ್ಟ್ ಸೈಡ್ ಅಲ್ಲಿ ಬರುವಂತಹ ವಿಂಡೋ. ಈ ಕಡೆ ನೋಡಬಹುದು, ಇದು 30 ಫೀಟ್ ರೋಡ್ ಇದೆ. 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. 1 BHK ಹೌಸ್ಗೆ ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ಜಾಗ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಹಾಲು, ಕಿಚನ್ ವಿತ್ ಒಂದು ಕಾಮನ್ ಬಾತ್ರೂಮ್ ವಿತ್ ರೂಮ್, ಎಂಟ್ರನ್ಸ್ ಅಲ್ಲಿ ಟಿವಿ ಯೂನಿಟ್. ಅದ್ರ ಪಕ್ಕದಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ. ನೋಡಿ, ಇದು ಪೂಜಾ ಮನೆ. ಕೆಳಗಡೆ ಸಾಮಗ್ರಿಗಳು ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಬಾಕ್ಸ್,
ಕೆಳಗಡೆ ವಿತ್ ಸ್ಟೋರೇಜ್ ತರ ಒಂದು ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಒಂದು ಡೋರ್ ಕೂಡ ನಮಗೆ ಕೊಟ್ಟಿದ್ದಾರೆ. LED ಲೈಟ್ಗಳು, POP ವರ್ಕ್ಗಳು ಈ ಮನೆಗೂ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ಲಕ್ಸುರಿಯಾಗಿ ಬಂದಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನೋಡೋಣ. ಸ್ಟೇರ್ಕೇಸ್ ನ ನೋಡಬಹುದು. 45mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ವಾಲ್ ಗಳಿಗೆ ನಮಗೆ 2x4 ಬಟರ್ಫ್ಲೈಸ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಇದು ರೋಡ್ ಸೈಡ್ ಇರೋದ್ರಿಂದ ನಮಗೆ ಇದಕ್ಕೆ ವಿಂಡೋ ಕೊಟ್ಟಿರೋದು. ಲೈಫ್ ಟೈಮ್ ನಮಗೆ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಮತ್ತೆ ಹಾಗೆ ನಾನು ಪಾರ್ಕಿಂಗ್ ಮಾತಾಡಿದೆ, ಇಲ್ಲಿ 2 ಕಾರ್ ಅಂತ ಮನೆ ಮುಂದೆಗಡೆನೂ ಪಾರ್ಕ್ ಮಾಡ್ಕೊಬಹುದು, ಮನೆ ಪಕ್ಕದಲ್ಲಿ ಕೂಡ ನಾವು ಕಾರ್ನ ಪಾರ್ಕ್ ಮಾಡ್ಕೊಬಹುದು. ಕಾರ್ನರ್ ಆಗಿರೋದ್ರಿಂದ ಪಾರ್ಕಿಂಗ್ ಗೆ ಇದೊಂದು ಅಡ್ವಾಂಟೇಜ್. ಈ ಸ್ಟೇರ್ಕೇಸ್ಗೂ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಎಂಟ್ರಿ ಆಗ್ತದಂಗೆ ಸ್ಪೇಷಿಯಸ್ ಆಗಿರುವಂತಹ ಕಾರಿಡಾರ್ ನಮಗೆ ಈ ಪೋರ್ಷನ್ ಅಲ್ಲಿ ಸ್ಪೇಷಿಯಸ್ ಆಗಿದೆ. ಸೆಂಟ್ರಲ್ ನಮ್ಗೆ ಇಟಾಲಿಯನ್ ಮಾರ್ಬಲ್ ತಗೊಂಡಿದ್ದಾರೆ. ಬಾರ್ಡರ್ ನಮ್ಗೆ ಗ್ರಾನೈಟ್ ಪೀಸ್ ನಮ್ಗೆ ತಗೊಂಡಿರುವಂತದ್ದು. ಈ ಡೋರ್ ಬಂದು ನಮ್ಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ದೊಡ್ಡದಾಗಿರುವಂತಹ ವಿಂಡೋ. ಮೇಲ್ಗಡೆ WPC ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ವಾಲ್ಗಳಿಗೆಲ್ಲ ನಮ್ಗೆ ಗ್ರಾನೈಟ್ ಲೈಟಿಂಗ್ ನ ಮಾಡಿದ್ದಾರೆ. ಎಂಟ್ರೆನ್ಸ್ ಎಲಿವೇಶನ್ ಏನಿದೆ ಇದೆಲ್ಲ ನಮ್ಗೆ ಗ್ರಾನೈಟ್ ಲೈಟಿಂಗ್ ನ ಮಾಡಿರುವಂತದ್ದು. ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆಗಡೆ ನೋಡಿ, ಟಫಾನ್ ಗ್ಲಾಸ್, SS ವರ್ಕ್, ಸೇಫ್ಟಿ ವೈಸ್ ಅಂಡ್ ಎಲಿವೇಶನ್ ವೈಸ್ ಅಲ್ಲಿ ಈ ಮನೆ ಮುಂದೆಗಡೆ ನೋಡಬಹುದು. ಆ ಪೋರ್ಷನ್ ಫುಲ್ ಮನೆಗಳು ಕಂಪ್ಲೀಟ್ ಆಗಿದೆ. ಎದುರುಗಡೆಗೆ ನಿಮ್ಗೆ 46 ಅಲ್ಲಿ ದೊಡ್ಡದಾಗಿರುವಂತಹ ಲಕ್ಸುರಿ ಮನೆ, ಬಟ್ ಅದು ಶೂಟಿಂಗ್ ಮನೆ ಅಂತ ಹೇಳ್ತಾರೆ. ರೋಡ್ ಬಿಡ್ತಲ್ಲ ನೋಡಬಹುದು. 30 ಫೀಟ್ ವೈಲ್ಡ್ ರೋಡ್. ಈ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಕೂಡ ಕಾರ್ನರ್ ರೆಡಿ ಇದೆ, ಬಟ್ ಅದು ಕೂಡ ಆಲ್ರೆಡಿ ಪ್ರೆಸೆಂಟ್ ಈಗ ವಾಸ ಇದ್ದಾರೆ. ಈ ಮೈನ್ ಡೋರ್ ನೋಡಬಹುದು. ಇದು ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್. ಇದು ನಾರ್ತ್ ಫೇಸಿಂಗ್ ಬರುತ್ತೆ. ವಾಸ್ಕಲ್ ನಮ್ಗೆ 4x9 ಬರುತ್ತೆ. ದೊಡ್ಡದಾಗಿರುವಂತಹ ವಾಸ್ಕಲ್ ಕೂಡ ನಮ್ಗೆ ಮೇಂಟೈನ್ ಮಾಡಿದ್ದಾರೆ. ಡೋರ್ ಸ್ಟ್ರಕ್ಚರ್ ನಮ್ಗೆ ಈ ತರ ಇದೆ. ಎಂಟ್ರೆನ್ಸ್ ನಮ್ಗೆ ಫುಲ್ ನೋಡಬಹುದು ಗ್ರಾನೈಟ್ ಲೈಟಿಂಗ್ ನ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಈ ಪೋರ್ಷನ್ ಏನ್ ನೋಡ್ತಾ ಇದೀರಾ ಇದೆಲ್ಲ ನಮ್ಗೆ ಲಿವಿಂಗ್ ರೂಮ್ ಗೆ ಸೇರ್ಕೊಳ್ಳುವಂತಹ ಜಾಗ. ಇದು ಬ್ಯೂಟಿಫುಲ್ ಆಗಿ ನಮ್ಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ಕೇಸ್. ಇಲ್ಲಿ ಆಲ್ರೆಡಿ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದಾರೆ ಅಂತ ಹೇಳಿದ್ರಲ್ಲ, ಆಲ್ರೆಡಿ ಲಿಫ್ಟ್ ಗೆ ಕೂಡ ನಮ್ಗೆ ವರ್ಕಿಂಗ್ ಇದೆ. ನೋಡಿ, ಲಿಫ್ಟ್ ಆಲ್ರೆಡಿ ನಮ್ಗೆ ವರ್ಕಿಂಗ್ ಇರುವಂತದ್ದು. ಫ್ಲೋರಿಂಗ್ ನೋಡಬಹುದು, ನಮ್ಗೆ ಒಳ್ಳೆ ಡಿಸೈನ್, ಒಳ್ಳೆ ಗ್ರೇನ್ಸ್ ಇರುವಂತಹ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸ್ಕ್ವೇರ್ ಆಗಿ ಕೂಡ ನಾವು ಸೋಫಾನ ಹಾಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲ ನಾವು ಬೈಫರ್ಕೇಶನ್ ನಾವು ಮಾಡ್ಕೊಳ್ತೀವಿ ಅಂದ್ರೆ ಇಲ್ಲೂ ಒಂದು ಸೋಫಾ ಹಾಕೊಳ್ತೀವಿ, ಹಿಂದೆಗಡೆನೂ ಸೋಫಾ ಹಾಕೊಳ್ತೀವಿ ಅಂದ್ರೆ ಹಾಕೋಬಹುದು, ಅಷ್ಟು ಜಾಗ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಟಿವಿ ಯೂನಿಟ್ ನೋಡಿ ಎಷ್ಟು ಡೆಪ್ತ್ ಇದೆ. ದೊಡ್ಡದಾಗಿರುವಂತಹ ಟಿವಿ ಹಾಕೊಂಡ್ರು ಕೂಡ ನಮ್ಗೆ ಫುಲ್ ಡೆಪ್ತ್ ಕೊಟ್ಟಿದ್ದಾರೆ. ಸಕ್ಕತ್ತಾಗಿ ನಮ್ಗೆ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಟಿವಿ ಯೂನಿಟ್ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ನಮ್ಗೆ ಒಳ್ಳೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ವೆನ್ನಿರ್ ಶೀಟ್, ಈ ಪೋರ್ಷನ್ ಅಲ್ಲಿ ಸ್ಟ್ರಕ್ಚರ್ ಇರುವಂತಹ ಲ್ಯಾಮಿನೇಟ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಕೂಡ ನೋಡಬಹುದು ನಮ್ಗೆ 4 ಡ್ರಾಯರ್ ಬಾಕ್ಸ್ ಗಳಿಗೊಂದು ಪ್ರಾವಿಷನ್ ನ ಮಾಡಿರುವಂತದ್ದು. ಬ್ಯೂಟಿಫುಲ್ ಸ್ಟ್ರಕ್ಚರ್ ನಮ್ಗೆ ಟಿವಿ ಯೂನಿಟ್ ನ ಮಾಡಿರುವಂತದ್ದು. ಅದಕ್ಕೆ ತಕ್ಕನಾಗೇನೆ ಈ ಪೋರ್ಷನ್ ಅಲ್ಲಿ POP ವರ್ಕ್ ವಿತ್ ಬ್ಯೂಟಿಫುಲ್ ಲೈಟ್ಸ್ ಗಳು ವಿತ್ ವಾಮ್ಲೆಟ್ ಟ್ರಿಪ್ಲೆಟ್ ಎಲ್ಲ ನಮ್ಗೆ ಯೂಸ್ ಮಾಡಿರುವಂತದ್ದು. ಹೇಳಿದ್ನಲ್ಲ, ಈ ಪೋರ್ಷನ್ ನೋಡಿ, ಇಲ್ಲೂ ಒಂದು ಸೋಫಾನ ಕಟ್ ಮಾಡಬಹುದು. ಆ ಪೋರ್ಷನ್ ಅಲ್ಲಿ ಕೂಡ ನಾವು ಒಂದು ಸೋಫಾನ ಕಟ್ ಮಾಡಬಹುದು. ಸ್ಪೇಷಿಯಸ್ ಆಗಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಟ ಆಡೋ ಮಕ್ಕಳು ಏನಾದ್ರು ಇದ್ರೆ ಅವ್ರಿಗೆ 7 ಮಾಡ್ತಿದ್ರು ಮನೆ ಅಂತ ಹೇಳ್ಬೋದು. ಅಷ್ಟು ಜಾಗ ನಮ್ಗೆ ಈ ಲಿವಿಂಗ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲೂ POP ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮ್ಗೆ POP ವರ್ಕ್ ವಿತ್ 2 LED ಲೈಟ್ ಗಳ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಆಮೇಲೆ ಈ ವಿಂಡೋ ಬಗ್ಗೆ ಮಾತಾಡಬೇಕು ನೋಡಿ. ಇಲ್ಲಿ ಈ ಪೋರ್ಷನ್ ಫುಲ್ ಏನು ಇದೆಲ್ಲ ನಮ್ಗೆ ದೊಡ್ಡದಾಗಿರುವಂತಹ SS ರಾಡ್ ನ ಯೂಸ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ವಿಂಡೋ, ಯಾಕಂದ್ರೆ ಬ್ರೈಟ್ ಆಗಿ ಬರ್ತಾ ಇದೆ, ನಮ್ಗೆ ವೆಂಟಿಲೇಷನ್ ಚೆನ್ನಾಗಿದೆ, ಅದಕ್ಕೆ ನಮ್ಗೆ ಫ್ಲಿಕ್ಕರ್ ಆಗುತ್ತೆ ನೋಡಿ. SS ರಾಡ್ ನ ಯೂಸ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ವಿಂಡೋ ಕೂಡ ನಮ್ಗೆ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಆರಾಮಾಗಿ ನಮ್ಗೆ ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಬಿಲ್ಡ್ ಮಾಡಿದ್ದಾರೆ ಈ ಪೂಜಾ ಮನೆನ. ಈ ಜಾಗ ಇರೋದಕ್ಕೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಇನ್ ಕೇಸ್ ಏನಾದ್ರು ಮನೇಲಿ ಫಂಕ್ಷನ್ ಆದ್ರೆ ಆರಾಮಾಗಿ ಒಂದು 10 ಜನ ದೇವ್ರ ಮನೆ ಮುಂದೆಗಡೆ ಕುತ್ಕೊಳ್ಬಹುದು, ಅಷ್ಟು ಜಾಗ ಬಿಲ್ಡ್ ಮಾಡಿರುವಂತದ್ದು. ಆಮೇಲೆ ದೇವ್ರ ಮನೆ ಒಳಗಡೆ ಕೂಡ ಒಬ್ರು ಫ್ರೀಯಾಗಿ ಕುತ್ಕೊಂಡು ಪೂಜೆ ಮಾಡಬಹುದು. ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಒಂದು ವಿನಾಯಕ ವಿತ್ ಹೋಮ್ ಸ್ಟ್ರಕ್ಚರ್, ಮೇಲ್ಗಡೆ ಸ್ವಸ್ತಿಕ್ ಅಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಅದು ಕೂಡ ನಮ್ಗೆ ವೆನಿರ್ ಪಾಲಿಶಿಂಗ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ದೇವ್ರ ಮನೆನ ಆ ಪೋರ್ಷನ್ ಅಲ್ಲಿ ನಮ್ಗೆ ಕಟ್ ಮಾಡಿದ್ದಾರೆ, ಯಾಕಂದ್ರೆ ವೆಯ್ಟ್ ಬರ್ದಿರೋ ತರ ವಿತ್ ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಲೋಗೋ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿ ಕರ್ವಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರುವಂತದ್ದು. ದೇವ್ರ ಮನೆ ಈ ತರ ಬಿಲ್ಡ್ ಮಾಡಿದ್ದಾರೆ.
ಈ ದೇವ್ರ ಮನೆ ಪಕ್ಕ ಈ ಪೋರ್ಷನ್ ಏನಿದೆ, ಈ ಎಂಟಿ ಸ್ಪೇಸ್ ಏನ್ ಕಾಣಿಸ್ತಿದೆಯಲ್ಲ, ಇದು ನಮ್ಗೆ ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನ ರೋಡ್ ಸೈಡ್ ಇದು ನಮ್ಗೆ ನಾರ್ತ್ ವಿಂಡೋ ಬರುತ್ತೆ. ಈ ಡೈರೆಕ್ಷನ್ ನಮ್ಗೆ ನಾರ್ತ್ ಬರುತ್ತೆ. ಇಲ್ಲೂ ಕೂಡ ಒಂದು ವಿಂಡೋ. ಇಲ್ಲಿ ನಮ್ಗೆ ಹ್ಯಾಂಡ್ ವಾಶ್ ವಿತ್ ಒಂದು ಮಿರರ್, ವಿತ್ ಕೆಳಗಡೆ ಸ್ಟೋರೇಜ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಅದು ಕೂಡ ನಮ್ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಐಟಮ್ಸ್ ಗಳು ವಿತ್ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ದೇವ್ರ ಮನೆಗೆ ನೋಡಿ, ಇಲ್ಲಿ ಈ ಪೋರ್ಷನ್ ಇಂದ ವೆಂಟಿಲೇಷನ್ ಬಂದ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಮ್ಗೆ ಒಳಗಡೆ ಹೋಗುವಂತಹ ವಿತ್ ಗ್ಲಾಸ್ ಪಾರ್ಟಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಗ್ಲಾಸ್ ಕೂಡ ನಮ್ಗೆ ಡಿಸೈನ್ ಇರುವಂತಹ ಸ್ಟ್ರಕ್ಚರ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಸಕ್ಕತ್ತಾಗಿ ಬಂದಿದೆ ಪೂಜಾ ಮನೆ ಅಂತೂ, ಲವ್ಲಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಈ ಪೂಜಾ ಮನೆ ಪಕ್ಕದಲ್ಲಿ ಪಾರ್ಟಿಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಕಾರ್ನರು ಅಗ್ನಿ ಮೂಲೆಗೆ ನಮ್ಗೆ ಈ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸಿಂಕ್ಗೆ ಮತ್ತೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಆಕ್ವಾಗಾರ್ಡ್ಗೆ ವಿತ್ ಚಿಮ್ಮಿಗೆ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿರುವಂತದ್ದು. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಫುಲ್ ಗ್ಲಾಸ್ ಡೋರ್ ವಿತ್ ಹೈಡ್ರೋಲಿಕ್ ನ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಆಮೇಲೆ ಕೆಳಗಡೆ ಕೂಡ ನಮ್ಗೆ ಚಿಕ್ಕ ಚಿಕ್ಕ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮ್ಗೆ ವಿತ್ ಸ್ಟೋರೇಜ್ ಇಲ್ಲಿ ಚೆನ್ನಾಗಿದೆ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಕಿಚನ್ ವಿತ್ ಸ್ಟೋರೇಜ್ ಗೆಲ್ಲ ನಮ್ಗೆ ಜಾಸ್ತಿ ಸ್ಪೇಸ್ ನ ಬಿಲ್ಡ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಲಾಫ್ಟ್ ಗಳು ಕೊಟ್ಟಿರುವಂತದ್ದು. 3 ಕಡೆನೂ ನಮ್ಗೆ ಲಾಫ್ಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎದುರುಗಡೆ ಮತ್ತೆ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಲಾಫ್ಟ್ ಗಳನ್ನ ಕೊಟ್ಟಿರುವಂತದ್ದು. ಸ್ಟೋರೇಜ್ ಗೆ ಮಾತ್ರ ತುಂಬಾ ಅದ್ಭುತವಾಗಿ ಕಿಚನ್ ನ ಬಿಲ್ಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮ್ಗೆ ಯುಟಿಲಿಟಿ ಅಂಡ್ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿರುವಂತದ್ದು. ಆ ಕಾಮನ್ ಬಾತ್ರೂಮ್ ಡೋರ್ ಕೂಡ ನಮ್ಗೆ ವಿಂಡೋ ಫ್ರೇಮ್, ಅದು ಏನ್ ಫ್ರೇಮ್ ಬರುತ್ತೆ ವಾಸ್ಕಲ್, ಅದು ಕೂಡ ನಮ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ಒಳಗಡೆ ಟೈಲ್ಸ್ ನೋಡ್ಬೋದು, ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಗೆ ಜಾಗ್ವಾರ್ ಮತ್ತೆ ಇಂಡ್ವೇರ್ ಬರುತ್ತೆ, ಅದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಫ್ಲೋರಿಂಗ್ ಎಲ್ಲ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಲಪತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ವಾಷಿಂಗ್ ಇದೆ, ಒಂದು ಬಿಲ್ಡ್ ಮಾಡಿ ಕೊಟ್ಟಿರುವಂತಹ ಜಾಗ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ನಾವು ವಾಷಿಂಗ್ ಮಿಷಿನ್ ಆದ್ರೂ ಹಿಡ್ಕೋಬಹುದು, ಇಲ್ಲ ಡಿಶ್ ವಾಶ್ ಕೂಡ ನಾವು ಹಿಡ್ಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಫ್ಲೋರಿಂಗ್ ನೋಡೋದಲ್ಲ, ಸಿಂಪಲ್ ಆಗಿ ಅಂತ ಒಂದು ಬಂಡೆ ಕಲ್ಲು ಹಾಕೊಡ್ಬೇಕು ಅಂತ ತುಂಬಾ ಜನ ಹೇಳ್ತಾರೆ. ಆ ಕಲ್ಲೇ ಈ ಫ್ಲೋರಿಂಗ್ ಗೆ ಯೂಸ್ ಮಾಡಿರುವಂತದ್ದು. ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ಕೂಡ ವಾಲ್ಗಳಿಗೆ ಯೂಸ್ ಮಾಡಿರೋದ್ರಿಂದ ಮೈಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಫಸ್ಟ್ ಫ್ಲೋರ್ ನ ಬಿಲ್ಡ್ ಮಾಡಿದ್ದಾರೆ. ಲವ್ಲಿ ಆಗಿದೆ ಅಂತ ಹೇಳ್ಬೋದು. ವಿತ್ ಬ್ಯೂಟಿಫುಲ್ ಲೈಟ್, ಬ್ಯೂಟಿಫುಲ್ ಪೈಂಟಿಂಗು ವಿತ್ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ವಿತ್ ಫ್ಲೋರಿಂಗು ವಿತ್ ವಾಲ್ಗಳು, ಮೇಲ್ಗಡೆ ಸೀಲಿಂಗ್ ಅಲ್ಲಿ ವರ್ಕ್ ಎಲ್ಲ ನಮ್ಗೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಹಾಲ್ ಅಂತೂ ನಮ್ಗೆ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಬನ್ನಿ ವೀಕ್ಷಕರ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಇನ್ನು ವೆಂಟಿಲೇಷನ್ ವೈಸ್ ಅಲ್ಲಿ ಈ ಪೋರ್ಷನ್ ಒಂದು ವಿಂಡೋ ಕೂಡ ನಮ್ಗೆ ಕೊಟ್ಟಿದ್ದಾರೆ. ವಯಸ್ಸಾದವ್ರು ಏನಾದ್ರು ಇನ್ ಕೇಸ್ ಹತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪರ್ಪಸ್ಗೆ ಇಲ್ಲಿ ಒಂದು ಗ್ರಿಲ್ ವರ್ಕ್, ಅದು SS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು, ಸೇಮ್ ಆಸ್ ಇಟ್ ಇಸ್ ಫ್ಲೋರಿಂಗ್ ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದೆ ಈ ಪೋರ್ಷನ್ ಅಲ್ಲಿ ಒಂದು ವರ್ಕ್ ಸ್ಪೇಸ್ ಒಂದು ಕೊಟ್ಟಿದ್ದಾರೆ. ಫಸ್ಟ್ ಟ್ರ್ಯಾಕ್, ಸೆಕೆಂಡ್ ಟ್ರ್ಯಾಕ್ ಅಲ್ಲೆಲ್ಲ ನಾವು ಬುಕ್ಸ್ ಗಳನ್ನ ಜೋಡಿಸ್ಕೊಬಹುದು. ಡ್ರಾಯರ್ ಬಾಕ್ಸ್, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಪ್ರತಿ ಒಂದಕ್ಕೂ ನಮ್ಗೆ ವ್ಯವಸ್ಥೆ ಮಾಡಿ ಕೊಟ್ಟಿರುವಂತಹ ಈ ವರ್ಕ್ ಸ್ಪೇಸ್ ಚೆನ್ನಾಗಿದೆ. ಇಲ್ಲೂ ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಲಿಫ್ಟ್. ಈ ಬ್ಯಾಕ್ ಗ್ರೌಂಡ್ ಕಲ್ಲೇನಿದೆ ಇದೆಲ್ಲ ನಮ್ಗೆ ಗ್ರಾನೈಟ್ ಬರುತ್ತೆ. ಎಂಟ್ರೆನ್ಸ್ ಅಲ್ಲಿ ನಾವು ಮೈನ್ ಡೋರ್ ಎದುರುಗಡೆಗೆ ಹಾಕಿದ್ರಲ್ಲ ಅದೇ ಕಲ್ನ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಮಾಸ್ಟರ್ ಬೆಡ್ರೂಮ್ ಇದು ಹೇಗಿದೆ ನೋಡಿ. ಏನು ಮಾತಾಡೋ ಹಾಗೆ ಇಲ್ಲ ಜಾಗದ ಬಗ್ಗೆ ಮತ್ತೆ ಡಿಸೈನ್ ಬಗ್ಗೆ. ತುಂಬಾ ಸೂಪರ್ ಆಗಿ ನಮ್ಗೆ ಸ್ಪೇಷಿಯಸ್ ಆಗಿ ಬಂದಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಆ ತರ ನಮ್ಗೆ ಬಿಲ್ಡ್ ಮಾಡಿದ್ದಾರೆ ಈ ಮಾಸ್ಟರ್ ಬೆಡ್ರೂಮ್ ನ. ಕುಶನ್ ನಮ್ಗೆ ಸೌತ್ ಬರುತ್ತೆ. ಮಲ್ಕೋಬೇಕಾದ್ರೆ ನಾವು ಸೌತ್ ಗೆ ತಲೆ ಇಟ್ಟು ನಾರ್ತ್ ಗೆ ಟಿವಿ ನೋಡೋ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ವಿತ್ ಡ್ರಾಯರ್ ಬಾಕ್ಸ್ ಗಳೊಂದು ಪ್ರಾವಿಷನ್ ಮಾಡಿ ವಾಲಿಂದ ಕಂಟಿನ್ಯೂ ಆಗಿ ಸೀಲಿಂಗ್ ವರ್ಗೂ ಬರುತ್ತೆ ನಮ್ಗೆ ಡಿಸೈನ್. ಸೀಲಿಂಗ್ ಅಲ್ಲಿ ಬಂದಿರೋದು POP, ವಾಲ್ಗಳಿಗೆ ಬಂದಿರೋದು ಇಂಟೀರಿಯರ್ ವರ್ಗು, ಚಾರ್ಕೋಲ್ ಶೀಟ್ ಸೀಲಿಂಗ್ ವರ್ಗು ನಮ್ಗೆ ಕಂಟಿನ್ಯೂ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ನೋಡಿ ವಾರ್ಡ್ರೋಬ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಈ ಪೋರ್ಷನ್ ಸ್ವಲ್ಪ ಓಪನ್ ಆಗಿದೆ, ಈ ಪೋರ್ಷನ್ ಸ್ವಲ್ಪ ಓಪನ್ ಆಗಿದೆ. ಸೆಂಟ್ರಲ್ ಡಿಸೈನ್ ಹಿಂಗ್ ಕಾಣಿಸ್ತಾ ಇದೆ ನೋಡಿ.
ಲವ್ಲಿ ಆಗಿ ಬಂದಿದೆ. ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಸ್ಟ್ರಿಪ್ ಲೈಟ್ ಕೊಟ್ಟಿರೋದ್ರಿಂದ ಆ ವಾಟರ್ ಫುಲ್ ನಮಗೆ ಲೈಟ್ ಬರ್ತಾ ಇದೆ. ಇನ್ನು ಮೇಲ್ಗಡೆ ಲಾಕ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋ ವಿತ್ ಕೆಳಗಡೆ ಕೂಡ ಸ್ಟೋರೇಜ್ ನ ಕೊಟ್ಟಿರುವಂತದ್ದು. ಇನ್ನು ಮಾಮೂಲಿ ಇದು ಟಿವಿ ಯೂನಿಟ್, ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳು. ಲೆಫ್ಟ್ ಸೈಡ್ ಅಲ್ಲಿ ಏನಾದ್ರು ಸಿಸ್ಟಮ್ ಇಟ್ಟು ನಾವು ಕೆಲಸ ಮಾಡ್ತೀವಿ, ಒಂದು ಲ್ಯಾಪ್ಟಾಪ್ ಇಟ್ಟು ಕೆಲಸ ಮಾಡ್ತೀವಿ, ವರ್ಕ್ ಫ್ರಮ್ ಹೋಮ್ ಏನಾದ್ರು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲೇ ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನೋ ಇದ್ರೆ ಅಂತವ್ರಿಗೆ ಈ ಜಾಗ. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ವಿತ್ ಪಾಯಿಂಟ್, ಮೇಲ್ಗಡೆ ಎಲ್ಲ ಬುಕ್ಸ್ ಗಳು ಆ ತರದೆಲ್ಲ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ವಿಂಡೋ ಇಂದ ಮುಂದೆಗಡೆ ಪರ್ಗೊಲಗಳು ತಗೊಂಡಿದ್ದಾರೆ. ಎಲಿವೇಶನ್ ಅಲ್ಲಿ ಜಾಸ್ತಿ ಆಗಿರೋದ್ರಿಂದ ಇಲ್ಲೂ ಕೂಡ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ನೋಡಿ, ಅಷ್ಟು ನಮ್ಗೆ ಸ್ಟೋರೇಜ್ ಬರುತ್ತೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಸ್ಟೋರೇಜ್ ಕೊಟ್ಟಿದ್ದಾರೆ. ಲವ್ಲಿ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಡೋರ್ ಇತ್ತು ನಾವು ಕ್ಲೋಸ್ ಮಾಡಿದ್ರೆ ಒಳಗಡೆ ಲೈಟ್ ಕಾಣಿಸೋದಿಲ್ಲ. ನೈಟ್ ಟೈಮ್ ಅಲ್ಲಿ ನಾವು ಡೋರ್ ಓಪನ್ ಮಾಡಿದ್ರೆ ಲೈಟ್ ಆನ್ ಮಾಡಿದ್ರೆ ನೋಡಿ ಸ್ಟ್ರಿಪ್ ಲೈಟ್ ವಿತ್ ಹ್ಯಾಂಗಿಂಗ್ ಗಾರ್ಡ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಕಾಮಡೇಷನ್. ನಮ್ಗೆ ಇಲ್ಲೂ 2 ಡೋರ್ ಇರುವಂತಹ ವಾರ್ಡ್ರೋಬ್, ಅಪೋಸಿಟ್ ಅಲ್ಲೂ ಕೂಡ ಅಷ್ಟೇನೆ 2 ಡೋರ್ ಇರುವಂತಹ ವಾರ್ಡ್ರೋಬ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಮಾಡಿದಾರೋ ಇಲ್ಲೂ ಅದೇ ಕಾನ್ಸೆಪ್ಟ್ ಅಲ್ಲೇ ಮಾಡಿರುವಂತದ್ದು. ಸಾಕಾಗತ್ತಲ್ಲ, ಬೇಜಾನಾಗಿ ನಮ್ಗೆ ಸ್ಟೋರೇಜ್ ಗಳು ಕೊಟ್ಟಿದ್ದಾರೆ. ನಾನು ಕಿಚನ್ ಇಂದ ಹೇಳ್ತಾ ಇದೀನಿ, ಕಿಚನ್ ಅಲ್ಲೂ ಅಷ್ಟೇನೆ, ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಅಷ್ಟೇನೆ ತುಂಬಾ ಬಿಲ್ಡ್ ಮಾಡಿದ್ದಾರೆ ಸ್ಟೋರೇಜ್ ಗಳಿಗೆ. ಸಾಕಾಗಿದೆ. ಇಲ್ಲೇ ನಮ್ಗೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ 2 ವಾರ್ಡ್ರೋಬ್ ಗಳು ಕೊಟ್ಟಿದ್ದಾರೆ. ನೋಡಿ, ನೆಸೆಸಿಟಿ ಇರ್ಲಿಲ್ಲ, ಬಟ್ ಮಾಡಿ ಜಾಗ ಇರೋದ್ರಿಂದ ಯೂಸ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಇದು ನೋಡಿ, ಡ್ರೆಸ್ಸಿಂಗ್ ಏರಿಯಾ, ದೊಡ್ಡದಾಗಿರುವಂತಹ ಒಂದು ಮಿರರ್ ಮುಂದೆ ನಿಂತ್ಕೊಂಡ್ರೆ ಟಾಪ್ ಟು ಬಾಟಮ್ ವರೆಗೂ ಕೂಡ ನಾವು ನೋಡ್ಕೊಬಹುದು. ಅಷ್ಟು ಮಿರರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ಮಿರರ್ ಪಕ್ಕದಲ್ಲಿ ನಮ್ಗೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ಇದು ಪಕ್ಕದಲ್ಲಿ ಬರುವಂತದ್ದು ನಮ್ಗೆ ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ಬಗ್ಗೆ ಹೇಳ್ಬೇಕಾದ್ರೆ ಎಂಟ್ರೆನ್ಸ್ ನೋಡಿ, ಜಸ್ಟ್ ಇದೊಂದು ಕಲ್ಲೊಂದು ಕೊಟ್ಟಿದ್ದಾರೆ ಅಷ್ಟೇ, ನೀರು ಬರಬಾರ್ದು ಅನ್ನೋದಕ್ಕೆ. ಫ್ಲೋರಿಂಗ್ ನಮ್ಗೆ ಸಮ ಬರುತ್ತೆ, ಯಾಕಂದ್ರೆ ಸಂಕನ್ ಮಾಡಿರುವಂತಹ ಬಾತ್ರೂಮ್ ಇದು. ಹೈಟ್ ಬರೋದಿಲ್ಲ. ಬೇರೆ ಬಾತ್ರೂಮ್ ಗಳೆಲ್ಲ ನಮ್ಗೊಂದು 6 ಇಂಚ್ 1/2 ಅಡಿ ಹೈಟ್ ಬರುತ್ತೆ. ಹಿಂಗ ಒಂದು ಸ್ಟೆಪ್ ತರ ಹತ್ತಿ ಹೋಗ್ಬೇಕು. ಬಟ್ ಇಲ್ಲಿ ನಮ್ಗೆ ಸಂಕನ್ ಮಾಡಿರೋದ್ರಿಂದ ವಯಸ್ಸಾದವರು ಕೂಡ ಆರಾಮಾಗಿ ಕ್ರಾಸ್ ಮಾಡಬಹುದು. ಈ ಬಾತ್ರೂಮ್ಗೆ ಫ್ಲೋರಿಂಗ್ ಇಂದ ಈ ಬಾತ್ರೂಮ್ ಫ್ಲೋರಿಂಗ್ ಆರಾಮಾಗಿ ಕ್ರಾಸ್ ಮಾಡಬಹುದು. ಆಮೇಲೆ ಟೈಲ್ಸ್ ಎಲ್ಲ ನೋಡ್ಬೋದು, ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಡ್ರೈವರ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ವಾಲ್ ಮೌಂಟೆಡ್ ಕಮೋಡ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಏನಾದ್ರೂ ಬೈಫರ್ಕೇಶನ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಇಲ್ಲಿ ನಮ್ಗೆ ಇದೆ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ. ಚೆನ್ನಾಗಿದೆ. ಇನ್ನು ವೆಂಟಿಲೇಷನ್ ಅಲ್ಲಿ 2 ವಿಂಡೋ, ಮೇಲ್ಗಡೆ ಎಕ್ಸಾಕ್ಟ್ ಫ್ಯಾನ್ ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಹ್ಯಾಂಡ್ ವಾಶ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ ಈ ಮಾಸ್ಟರ್ ಬೆಡ್ರೂಮ್. ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಾರ್ತ್ ಈಸ್ಟ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಬೆಡ್ರೂಮ್, ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಪೋರ್ಷನ್ ಅಲ್ಲಿ ಅಂದ್ರೆ ಈಸ್ಟ್ ಗೆ ತಲೆ ಇಟ್ಟು ವೆಸ್ಟ್ ಗೆ ಟಿವಿ ನೋಡೋ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ವಾಸ್ತು, ವಿತ್ ಸ್ಟೂಡೆಂಟ್ ಗಳಿಗೆ ಮಾಡಿಸಿದ ರೂಮು ಅಂತಾನೆ ಹೇಳ್ಬೋದು. 100% ವಾಸ್ತುನ ಸ್ಟಡಿ ಪರ್ಪಸ್ ಇರುವಂತಹ ಮಕ್ಕಳಿಗೆ ಮಾಡಿಸಿದ ರೂಮು ಅಂತಾನೆ ಹೇಳ್ಬೋದು. ವಿತ್ ಆಲ್ರೆಡಿ ಇದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜ್, 2 ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ವಿತ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ನಮಗೆ ಇದು ಹಿಡನ್ ಬಾತ್ರೂಮ್ ಅಂತ ಹೇಳ್ಬೋದು. ಇದು ಹಿಂದೆಗಡೆಗೆ ಬರುತ್ತೆ ನಮಗೆ. ಹಾಗೆ ಇಲ್ಲಿ ಟಿವಿ ಚಿಕ್ಕದಾಗಿರುವಂತಹ ಒಂದು 32 ಇಂಚಸ್ ಟಿವಿ ಕೂಡ ನಾವು ಇಟ್ಕೋಬಹುದು. ಮೇಲ್ಗಡೆ ಫುಲ್ ಬುಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಗ್ಲಾಸಿಕ್ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರಾಯರ್ ಬಾಕ್ಸ್. ಇನ್ ಕೇಸ್ ನಾವು ಸಿಸ್ಟಮ್ ಯೂಸ್ ಮಾಡ್ತೀನಿ ಅಂದ್ರೆ ಇಲ್ಲೂ ಕೂಡ ನಾವು ಸಿಸ್ಟಮ್ ನ ಯೂಸ್ ಮಾಡಬಹುದು. ಇನ್ನು ವೆಂಟಿಲೇಷನ್ ಹೇಳ್ತೀರಾ, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್. ಇಲ್ಲಿ ಒಂದು ವಿಂಡೋ ಕೊಟ್ಟಿರೋದು ಬಂದು ನಮಗೆ ಸೆಟ್ ಬ್ಯಾಕ್ ಅಲ್ಲಿ ಬರುವಂತಹ ಒಂದು ವೆಂಟಿಲೇಷನ್ ಕೊಟ್ಟಿರುವಂತಹ ವಿಂಡೋ. ಇದೆಲ್ಲ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್. ಆ ಪೋರ್ಷನ್ ಅಲ್ಲೂ ಅಷ್ಟೇ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಈ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು ವಿತ್ ಸ್ಟೋರೇಜ್. ಅದು ದೊಡ್ಡದಾಗಿರುವಂತಹ ಮಿರರ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಒಳಗಡೆ ಎಂಟ್ರಿ ಆದ್ರೆ ಇದು ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್. ಇದು ಬ್ಯಾಕ್ ಸೈಡ್ ಅಲ್ಲಿ ಟೀಕ್ ವುಡ್ ಅಲ್ಲಿ ಬಂದಿರುವಂತದ್ದು ವಿತ್ ಪಾಲಿಶಿಂಗ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಇದಕ್ಕೂ ಕೂಡ ನಮ್ಗೆ ಸಂಕನ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಬಾರ್ಡರ್ ಅಲ್ಲಿ ನಮಗೆ ಗ್ರಾನೈಟ್ ಲೈಟಿಂಗ್ ನ ಕೊಟ್ಟಿದ್ದಾರೆ. ಎಕ್ಸಿಟ್ ವಾಟರ್ ಹೋಗೋದಕ್ಕೆ ಫ್ಲೋರಿಂಗ್ ಆಂಟಿಸ್ಕೇಟ್ ಮೆಟ್ರೋಪಟೈಲ್ಸ್.
ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಬೈಫರ್ಕೇಶನ್ ಮಾಡ್ಕೊಳ್ಳೋದು ಬರೋದಿಲ್ಲ. ಬಟ್ ಬಾರ್ಡರ್ ಅಲ್ಲಿ ನಮಗೆ ಗ್ರಾನೈಟ್ ಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಈ ಬಾರ್ಡರ್ ಅಲ್ಲಿ ಒಂಥರ ನೋಡೋದಕ್ಕೆ ಸಾಕಾಗಿದೆ, ಚೆನ್ನಾಗಿದೆ. ಗ್ರೋಟಿಂಗ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಈ ಅಟ್ಯಾಚ್ ಬಾತ್ರೂಮ್ ಕೂಡ ಸಾಕಾಗಿ ಬಂದಿದೆ. ನಮ್ಗೆ ಖುಷಿ ಆಯ್ತು. ಅದು ಲುಕ್ ಬಾತ್ರೂಮ್ ಅಲ್ಲಿ ಕೊಟ್ಟಿರೋದು ಏನಿದು ಇನ್ನು ಬಾರ್ಡರ್ ಕೊಟ್ಟಿದ್ದಾರೆ ಗ್ರಾನೈಟ್ ಅಲ್ಲಿ, ಅದು ಚೆನ್ನಾಗಿದೆ. ಹಾಗೆ ಮತ್ತೆ ಬೆಡ್ರೂಮ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಟ್ ಆಗಿದೆ. ಫ್ಲೋರಿಂಗ್ ನೋಡಬಹುದು. ಇದು ನಮಗೆ ಸ್ಮಾರ್ಟ್ ಮಾರ್ಬಲ್ ರೂಮ್ ಗಳಿಗೆ ಯೂಸ್ ಮಾಡಿರೋದಲ್ಲ, ನಮಗೆ ಸ್ಮಾರ್ಟ್ ಮಾರ್ಬಲ್. ಈ ಪೋರ್ಷನ್ ಯೂಸ್ ಮಾಡಿರೋದಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್. ಬನ್ನಿ 3ನೇ ಫ್ಲೋರ್ ಹೋಗೋಣ. ಈ ಪೋರ್ಷನ್ ಬಗ್ಗೆ ಏನು ಮಾತಾಡೋದಿಲ್ಲ. ಇದು ಸೇಮ್ ಕಾಪಿ ಪೇಸ್ಟ್. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಸೇಮ್ ಆಸ್ ಇಟ್ ಇಸ್. ವೆಂಟಿಲೇಷನ್ ಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಇಟಾಲಿಯನ್ ಮಾರ್ಬಲ್ ಕೂಡ ಯೂಸ್ ಮಾಡಿದ್ದಾರೆ. ಮೇಲೆ ಬರ್ತಾ ಇದ್ದಂಗೆ ಮೇಲ್ಗಡೆ ಸ್ಕೈ ಲೈಟ್, ಈ ಪೋರ್ಷನ್ ಅಲ್ಲಿ ಲೈಟ್, ಅದಕ್ಕೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಲೈಟ್ ಆಗಿ ಸ್ವಲ್ಪ ಝೂಮ್ ಮಾಡ್ಕೊಂಡ್ರೆ ಸ್ವಲ್ಪ ಬ್ರೈಟ್ನೆಸ್ ಬರುತ್ತೆ ನೋಡಿ. ಇಲ್ಲಿ ಟಫಾನ್ ಗ್ಲಾಸ್, ಇದು ಸೇಫ್ಟಿ ವೈಸ್ ಅಲ್ಲಿ ಗ್ರೀನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಾರ್ಡರ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ನ ಹಾಕೊಟ್ಟಿದ್ದಾರೆ. ಸಿಟಿಂಗ್ ಏರಿಯಾ ಮಾಡ್ಕೋಬಹುದು ನಾವು. ಈ ಜಾಗನ ಇಷ್ಟು ಖಾಲಿ ಇರೋದ್ರಿಂದ ಈ ಜಾಗ ಒಂದು ಸಿಟ್ಟಿಂಗ್ ಏರಿಯಾ ತರ ನಾವು ಮಾಡ್ಕೊಬಹುದು. ಆಟ ಆಡೋ ಮಕ್ಕಳುಗಳಿದೆ, ಒಂದು ಪ್ಲೇ ಏರಿಯಾ ತರ ಕೂಡ ನಾವು ಇದನ್ನ ಕನ್ವರ್ಟ್ ನ ಮಾಡ್ಕೋಬಹುದು. ಅಷ್ಟು ಜಾಗ ಇದೆ. ಏನಕ್ಕಂದ್ರೆ ವೆಂಟಿಲೇಷನ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಇದು 3ನೇ ಮಾಸ್ಟರ್ ಬೆಡ್ರೂಮ್. ಬಟ್ ಏನಂದ್ರೆ ಇಲ್ಲಿ ನಮಗೆ ಕಾಟಿಗೆ ಪ್ರಾವಿಷನ್ ಮಾಡಿಲ್ಲ, ಓಪನ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿಂಡೋ, ಮಾಮೂಲಿ ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ಕೊಟ್ಟಿದ್ದಾರೆ, ವಿತ್ ಐಟಮ್, POP ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೂಡ ಬಂದ್ರೆ ನಮಗೆ ಹಿಡನ್ ಬಾತ್ರೂಮ್ ಕೊಟ್ಟಿರುವಂತದ್ದು. ಹಿಡನ್ ಬಾತ್ರೂಮ್ ಅಲ್ಲ, ಅಲ್ಲಿ ನಮಗೆ ಡೋರ್ ಕ್ಲೋಸ್ ಆಗಿದೆ. ಇದೆಲ್ಲ ನಮಗೆ ವಿತ್ ವಾಟರ್ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಮಿರರ್ ಕೂಡ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ, ವಿತ್ ಸ್ಟೋರೇಜ್. ಇದು ಬಾತ್ರೂಮ್ ಸ್ವಲ್ಪ ದೊಡ್ಡದು ಬರುತ್ತೆ ನೋಡಿ. ಆರಾಮಾಗಿ ಇಲ್ಲೂ ಕೂಡ ನಾವು ಒಂದು ಪಾರ್ಟಿಷನ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಗ್ಲಾಸ್ ಹಾಕಿಸ್ಕೊಂಡ್ರೆ ಪಾರ್ಟಿಷನ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಟ್ ಆಗಿರುವಂತದ್ದು. ಬಟ್ ಇಲ್ಲಿ ಏನಾದ್ರು ಕಾಟಿಗೆ ಪ್ರಾವಿಷನ್ ಮಾಡಿಲ್ಲ, ಮತ್ತೆ TV ಯೂನಿಟ್ ಕೊಟ್ಟಿಲ್ಲ. ಇನ್ ಕೇಸ್ ಏನಾದ್ರು ಬೇಕು, ಅವಶ್ಯಕತೆ ಇತ್ತು ಅಂದ್ರೆ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಡ್ವಾಂಟೇಜ್ ಏನು ಅಂದ್ರೆ 2 ಕಡೆಗೂ ನಮಗೆ ವಾರ್ಡ್ರೋಬ್ ನಾವು ಮಾಡಿರೋದ್ರಿಂದ ವಿತ್ ಸ್ಟೋರೇಜ್ ಬೇಜಾನ್ ಆಯ್ತು ಅಂತ ಹೇಳ್ಬೋದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು. ಇದು ಬಂದು ನಮಗೆ ಒಂದು ಸಿಟ್ಟಿಂಗ್ ಏರಿಯಾ, ಆಮೇಲೆ ಹೋಮ್ ಥಿಯೇಟರ್ ಏರಿಯಾ ನೋಡಿ. ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳಗಡೆ ಬಂದ್ರೆ ಎಕೋ ಬರುತ್ತೆ, ಚೆನ್ನಾಗಿದೆ. ಅಕಸ್ಟಿಕ್ ಏನಾದ್ರು ಮಾಡಿಸ್ಕೊಂಡು ಪ್ರೊಜೆಕ್ಟರ್ ಸ್ಕ್ರೀನು, ಚೇರ್ಗಳು, ಸ್ಪೀಕರ್ಸ್ ಎಲ್ಲ ಹಾಕೊಂಡ್ರೆ ಈ ರೂಮ್ಗೆ ಸೂಪರ್ ಆಗಿರುತ್ತೆ, ಸಾಕಾಗಿದೆ. ಹೋಮ್ ಥಿಯೇಟರ್ ಮಾಡ್ಕೊಬಹುದು, ಜಿಮ್ ರೂಮ್ ಮಾಡ್ಕೊಬಹುದು, ಯೋಗ ರೂಮ್ ಮಾಡ್ಕೊಬಹುದು. ಇಲ್ಲ ನೀವು ಗೆಸ್ಟ್ ರೂಮ್ ಮಾಡ್ಕೊಳ್ತೀವಿ ಅಂದ್ರೆ ಗೆಸ್ಟ್ ರೂಮ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಇಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ, ಸಾಕಾಗಿದೆ, ಬೇಷಿಯಾಗಿ ಬಂದಿದೆ. ಮಾಮೂಲಿ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೊಂದು ವಿಂಡೋ ಕೊಟ್ಟಿರುವಂತದ್ದು. ಇದು ನಮ್ಗೆ ಲಿಫ್ಟ್ ಏರಿಯಾ, ಇಲ್ಲಿವರೆಗೂ ಪ್ರಾವಿಷನ್ ಇದೆ. ಇನ್ ಮೇಲ್ಗಡೆ ಅಂತೂ ಬಟ್ ಈ ಫ್ಲೋರಿಂಗ್ ಗೆ ವೆಂಟಿಲೇಷನ್ ಅಂತೂ ನಾವು ಮಾತಾಡೋ ಹಾಗೇನೇ ಇಲ್ಲ, ಜಾಗ ಇದೆ. ಬನ್ನಿ ಟೆರೆಸ್ ಹೋಗೋಣ. ವೀಕ್ಷಕರೇ ನೋಡಿ, ಇಲ್ಲಿ ಟೆರೆಸ್ ಬರ್ಬೇಕಂದ್ರೆ ಈ ಸ್ಟೇರ್ ಕೇಸ್ ರೂಮ್ ಇದೆಯಲ್ಲ, ಸ್ಟೇರ್ ಕೇಸ್ ರೂಮ್ ಅಲ್ಲಿ ಕೂಡ ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಗೋಸ್ಕರ. ಅನದರ್ ಪರ್ಸನ್ಸ್ ಯಾರು ಟೆರೆಸ್ ಇಂದ ಬರ್ಬಾರ್ದು ಅನ್ನೋದಕ್ಕೆ ಸೇಫ್ಟಿ ವೈಸಲ್ಲಿ ದೊಡ್ಡ ಗ್ರಿಲ್, ಒಳ್ಳೆ ಗೇಜ್ ಅಲ್ಲಿ ಇರುವಂತಹ ಗೇಟು. ಇದು ಟೆರೆಸ್ ಅಲ್ಲಿ ಇದೀನಿ ನೋಡಿ, ಟಫನ್ ಗ್ಲಾಸ್, ಬಿಗ್ ಸೈಜ್ ಅಲ್ಲಿ ಇರುವಂತಹ ಟಫನ್ ಗ್ಲಾಸು. ಓಪನ್ ಟೆರೆಸ್ ಏರಿಯಾ, ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಬಂಡೆ ಕಲ್ಲೊಂದು ಹಾಕೊಟ್ಟಿದ್ದಾರೆ. ಸೋಲಾರ್ಗೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ವೈಟ್ ಬರೋಗೋಸ್ಕರ ನಮ್ಗೆ ಅಲ್ಲೊಂದು ಟ್ಯಾಂಕ್ ಕೊಟ್ಟಿರುವಂತದ್ದು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್. ಟೆರೆಸ್ಗೆ ನಾವು ಬರ್ಬೇಕಾದ್ರೆ ಸ್ಟೇರ್ ಕೇಸ್ ನ ಯೂಸ್ ಮಾಡಬೇಕು. ಯಾವುದೇ ರೀತಿ ಲಿಫ್ಟ್ ಗೆ ಪ್ರಾವಿಷನ್ ಇರೋದಿಲ್ಲ. ಕೆಳಗಡೆ ಏನ್ ನೋಡಿದ್ರಲ್ಲ ಅದೇ ನಮಗೆ ಲಿಫ್ಟ್ ಗೆ ಲಾಸ್ಟ್. ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಬಿಟ್ಟು ಅದು ಕೂಡ ನಮಗೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ಟೆ ಹಾರಕೊಳ್ಳೋದಕ್ಕೆ ಸ್ಪೇರ್ ಆಗಿರುವಂತಹ ಒಂದು ಆಂಗಲ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇನ್ನು ಔಟರ್ ಲೊಕೇಶನ್ ನೋಡಿದ್ರೆ ಇದು ವಿಶ್ವೇಶ್ವರ 4th ಬ್ಲಾಕ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ, ನಾರ್ತ್ ವೆಸ್ಟ್ ಕಾರ್ನರ್, ನಾರ್ತ್ ಡೋರ್ ಅಲ್ಲಿ ಬರುವಂತಹ 1 BHK ಹೌಸ್ ಜೊತೆಗೆ 3+ ಹೌಸ್ ಕೂಡ ನಮಗೆ ಮಾಡಿದ್ದಾರೆ ವಿತ್ ಹೋಮ್ ಥಿಯೇಟರ್ ಪ್ರಾವಿಷನ್. ಎದುರುಗಡೆ ಇದೆಲ್ಲ ನಮಗೆ 40-60 ಸೈಟ್ಗಳಿದೆಲ್ಲ
ಆ ಕಡೆ ನಮ್ಗೆ ಫುಲ್ ಮನೆಗಳು ಕಂಪ್ಲೀಟ್ ಆಗಿದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಆಲ್ರೆಡಿ ಇದು ಕೂಡ ನಮ್ಗೆ ಕಾರ್ನರ್ ಬರುತ್ತೆ, ನಾರ್ತ್ ಈಸ್ಟ್ ಕಾರ್ನರ್. ಈ ಮನೇಲಿ ಆಲ್ರೆಡಿ ನಮ್ಗೆ ಸಂಸಾರ ಇದಾರೆ, ವಾಸ ಇದಾರೆ. ಮತ್ತೆ ಮನೆ ಹಿಂದೆಗಡೆ ಮಾತಾಡೋದಾದ್ರೆ ಇಲ್ಲೂ ನಮ್ಗೆ ದೊಡ್ಡ ಮನೆಗಳೆಲ್ಲ ಬಿಲ್ಡ್ ಆಗಿದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಸೂಪರ್ ಆಗಿದೆ. ತುಂಬಾ ಜನ ವಿಶ್ವೇಶ್ವರ ಲೇಔಟ್ ಅಲ್ಲಿ ಮನೆಗಳಿದ್ರೆ ಅಪ್ಲೋಡ್ ಮಾಡಿ ಅಂತ ಇದ್ರು, ಅಂತವ್ರಿಗಂತಾನೆ ಇದು ತಂದಿರುವಂತಹ ಮನೆ. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಕನೆಕ್ಟಿವಿಟಿಗಳಿಗೆ ಚೆನ್ನಾಗಿದೆ. NPS ಸ್ಕೂಲ್ ಒಂದು ಬರುತ್ತೆ, ಮತ್ತೆ ಒಂದು ಕಾಲೇಜ್ ಇದೆ, ಮತ್ತೆ ವಜ್ರೇಶ್ವರಿ ಚಿತ್ರಮಂದಿರ ಕೂಡ ಜಸ್ಟ್ ನಮ್ಗೆ 1.3 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಆ ಚಿತ್ರಮಂದಿರ ಕೂಡ ಇದು ಲ್ಯಾಂಡ್ ಮಾರ್ಕ್ ಈ ಪ್ರಾಪರ್ಟಿಗೆ ಬರುವಂತದ್ದು. ಆ ಕಡೆ ಲಾಸ್ಟ್ ಅಲ್ಲಿ ಬರುವಂತದ್ದು ನೈಸ್ ರೋಡ್ ಇದೆ. ಬಟ್ ಅದಕ್ಕೂ ಇದಕ್ಕೂ ನಮ್ಗೆ ಕನೆಕ್ಟಿವಿಟಿ ಇಲ್ಲ. ಬಟ್ ನಮ್ಗೆ ಸೌಂಡ್ ಏನ್ ಅಷ್ಟೊಂದು ಕೇಳಿಸೋದು ಇಲ್ಲ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮ್ಗೆ ನೋ ಬ್ರೋಕರೇಜ್ ಅಲ್ಲಿ ಸಿಗ್ತಾ ಇರುವಂತದ್ದು. ಯಾವುದೇ ರೀತಿ ಕಮಿಷನ್ ಕೊಡೋ ಹಾಗಿಲ್ಲ. ಆರಾಮಾಗಿ ನೋಡ್ಬೋದು. ರೇಟ್ ಅವ್ರು ಕೊಟ್ಟಾಯ್ತು ಅಂದ್ರೆ ಬೈ ಮಾಡ್ಬೋದು. ಯಾವುದೇ ರೀತಿ ಏಜೆಂಟ್ಗೆ ಕಮಿಷನ್ ಕೊಡೋದಿಲ್ಲ. ಬಟ್ ಏನು ಅಂದ್ರೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ ಮೆನ್ಷನ್ ಮಾಡಿರ್ತೇನೆ. ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು. ಕರ್ಕೊಂಡ್ ಬಂದು ತೋರಿಸ್ತೀನಿ ನಾನು. ಬಟ್ ಯಾವುದೇ ರೀತಿ ಬ್ರೋಕರೇಜ್ ಇರೋದಿಲ್ಲ. ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿಗಳನ್ನೇನಾದ್ರು ಸೇಲ್ ಮಾಡ್ಬೇಕು, ಇಲ್ಲ ಪ್ರಾಪರ್ಟಿಗಳನ್ನ ಬೈ ಮಾಡ್ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನ ವಿಡಿಯೋ ನೋಡ್ತಾ ಇರೋಂಥದ್ದು ಇದ್ರಿಗೂ ಯಾರಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.